ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಶ್ರೀಧರ್, ಪುರುಷ, 11 ಜನವರಿ 1973, 4:30 ಬೆಳಗ್ಗೆ ಚಳ್ಳಕೆರೆಯಲ್ಲಿ ಜನನ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ನಿಮ್ಮದು ಒಳ್ಳೆಯ ಲಗ್ನ ರೀ, ವೃಶ್ಚಿಕ ಲಗ್ನ. ನೋಡಿ, ಫರೀಗ ಯೋಗದಲ್ಲಿ ಹುಟ್ಟಿದ್ದೀರಾ. ಮಧ್ಯಮ ಯೋಗ ಅಂತ ಕರಿತೀವಿ, ನೋ ಪ್ರಾಬ್ಲಮ್, ಅಷ್ಟೇನು ತೊಂದರೆ ಕೊಡಲ್ಲ ಇದು. ಸೊ ಇದಕ್ಕೇನು ಯಾವ ಪೂಜೆನೂ ಬೇಕಾಗಿಲ್ಲ. ಬನ್ನಿ ಜಾತಕವನ್ನು ನೋಡೋಣ. ಜಾತಕವನ್ನು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರಗಳು. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಬನ್ನಿ, ಯಾವುದೇ ಗ್ರಹ ಇಲ್ಲದ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿರುವಂಥ ಗ್ರಹಗಳು 100ಕ್ಕೂ 100 ಫಲ ಕೊಡ್ತವೆ. 100ಕ್ಕೂ 100 ಫಲ ಕೊಡ್ತವೆ. ಆದರೆ ರಾಹುಕೇತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ಬನ್ನಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, ಕ್ಷಮಿಸ್ಬೇಕಿಲ್ಲ, ಏನೋ ಸಣ್ಣ ತಪ್ಪು ಮಾಡಿದೆ. 5, 9 ತ್ರಿಕೋಣ ಆದರೆ 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50 ಆಗುತ್ತೆ. ಹೌದು, 3 ಒಳ್ಳೆಯದು ಮಾಡ್ಬೋದು, ಇಲ್ಲೇ ಕೆಟ್ಟದ್ದು ಮಾಡ್ಬೋದು. ಬನ್ನಿ, ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಅದನ್ನು ತಿಳ್ಕೊಳ್ಳೋಣ. ಫಸ್ಟು ಕುಜ ಅತಿ ದೊಡ್ಡ ಯೋಗಕಾರಕ, ಶನಿ ಅತಿ ದೊಡ್ಡ ಯೋಗಕಾರಕ, ಗುರು ಅತಿ ದೊಡ್ಡ ಯೋಗಕಾರಕ, ಚಂದ್ರ ಅತಿ ದೊಡ್ಡ ಯೋಗಕಾರಕ, ಸೂರ್ಯ ಅತಿ ಯೋಗಕಾರಕ. ರಾಹು ಮತ್ತು ಕೇತು ಏನಿದಾರಲ್ಲ ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಬನ್ನಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗ್ರಹಗಳ ಸ್ಥಿತಿ ನೋಡಿ, ವಕ್ರಿಯ ಯಾರಿದ್ದಾರೆ? ಶನಿ ಇದೆ ನೋಡಿ. ವಕ್ರಿಯ ಅಂದ್ರೆ ಕೆಟ್ಟವನಲ್ಲ ರೀ, ಅದು ಯಾರು ಕೆಟ್ಟವನಲ್ಲ ರೀ. ವಕ್ರಿಯ ಅಂದ್ರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಅರ್ಥ. ಅದು ನೋಡಿ, ಈ ಮನೆಯಿಂದ ಈ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ಮೂವ್ ಆಗ್ತಾನೆ ಅವನು, ಈ ರೀತಿ ಮೂವ್ ಆಗ್ತಾನೆ. ಇದನ್ನು ನಾವು ವಕ್ರಿಯ ಅಂತೀವಿ. ಹಿಂದೊಮ್ಮೆ ಮುಂದೊಮ್ಮೆ ಸಾಧ್ಯ ಇಲ್ಲ. ಹಿಂದಿಂದ ವಕ್ರಿಯವಾಗಿ ಚಲನೆ ಆಗುವುದು ರಾಹುಕೇತು, ಸಕ್ರಿಯವಾಗಿ ಚಲನೆ ಆಗೋದು ಚಂದ್ರ ಹಾಗೂ ಸೂರ್ಯ. ಅವರು ಯಾವತ್ತೂ ವಕ್ರಿಯಾಗಿ ಹೋಗೋದಿಲ್ಲ, ಡೈರೆಕ್ಟಾಗಿ ಹೋಗ್ತಾರೆ. ಉಳಿದ ಗ್ರಹಗಳು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅಂದರೆ ದೇ ವಿಲ್ ಸಂಡೇ ಟೈಮ್ ಸ್ಪೆಂಡ್ ಮೋರ್. ಒಳ್ಳೆಯದಾತು ಕೆಟ್ಟದ್ದು ಎರಡೂ ಈಕ್ವಲ್ ಆಗೇ ಸಿಗುತ್ತೆ ಅವರಿಗೆ. ರಾಂಗ್ ಪ್ರಿಡಿಕ್ಷನ್ ಮಾಡಬಾರದು. ನೋಡಿ, ಬನ್ನಿ, ಜಾತಕದಲ್ಲಿ ಬಹಳ ನೋಡಿ, ಕುಜ 1ನೇ ಭಾವದಲ್ಲಿ ಇದ್ದಾನೆ, ಸ್ವಗ್ರಹಿ ಕುಜ. ಶ್ರೀಧರಾಚಾರ್ಯ ಸಿಕ್ಕಾಪಟ್ಟೆ ಸಿಟ್ಟು ನಿಮಗೆ, ಅಯ್ಯಪ್ಪ ಅಲ್ವಾ? ಸಿಟ್ಟಿದೆ ತಾನೆ? ಇಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಹಾಗಾಗಿ ಫೋನು ಔಟ್ ಆಫ್ ಸ್ಟೇಷನ್ ಇದ್ದರೆ ನಾನು ಸ್ವಿಚ್ ಆಫ್ ಮಾಡ್ತೀನಿ.
ಭಾಳ ಇರಿಟೇಟ್ ಆಗುತ್ತೆ ನನಗೆ. ಔಟ್ ಆಫ್ ಸ್ಟೇಷನ್ ನಾನೇನಾದರೂ ಇದ್ರೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡೋಗಿರ್ತೀನಿ. ಯಾಕಂದರೆ ಭಾಳ ಫೋನ್ ಕಾಲ್ಸ್ ಬರ್ತವೆ, ತಡ್ಕೊಳಕ್ಕಾಗಲ್ಲ, ಡ್ರೈವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಿಚ್ ಆಫ್ ಮಾಡಿರ್ತೀನಿ. ಈಗ ಇವತ್ತು ಸಂಜೆ ಬಂದೆ ನಾನು, ಮೊಬೈಲ್ ಆನ್ ಇದೆ, ನೋ ಪ್ರಾಬ್ಲಮ್, 24 hours ಆನ್ ಇರುತ್ತೆ, ಏನೇನಿಲ್ಲ. ಹೊರಗಡೆ ಹೋದರೆ ಮಾತ್ರ ನಾನು ಔಟ್. ಇದು ಏನು ಹೇಳಿ ಫೋನ್ ಸ್ವಿಚ್ ಆಫ್ ಬಿಟ್ಟಿರ್ತೀನಿ. ಕುಜ ಲಗ್ನದಲ್ಲೇ ಇದ್ದಾನೆ, 1ನೇ ಭಾವದಲ್ಲಿ. ಇದನ್ನು ನಾವು ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ನೋಡಿ, ಪಂಚಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ, ಬಹಳ ದೊಡ್ಡ ರಾಜಯೋಗ. ನೋಡಿ, ಕುಜ ಟೋಟಲಿ ರಾಹು ಕೇತು ಆಗಲಿ ಸೂರ್ಯ ಚಂದ್ರರಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗೋದಿಲ್ಲ. ಇಲ್ಲ, ಆಗುವುದಿಲ್ಲ ಅವ್ರಿಗೆ. ಇನ್ನು ಉಳಿದ 5 ಗ್ರಹಗಳಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗ್ತವೆ. ಯಾವ್ಯಾವು? ಶನಿಯಿಂದ ಸಸ, ಗುರುನಿಂದ ಹಂಸ, ಶುಕ್ರನಿಂದ ಮಾಲವ್ಯ, ಬುಧನಿಂದ ಭದ್ರ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಅಂತ ಕರೀತಾರೆ. ಯಾರಿಗೆ ರುಚಕ ಮಹಾಪುರುಷ ರಾಜಯೋಗ ಇರ್ತವೋ ಅವ್ರು ಭಾರಿ ಗುಡ್ ಲುಕಿಂಗ್ ಇರ್ತಾರೆ, ಹ್ಯಾಂಡ್ಸಮ್ ಇರ್ತಾರೆ, ಆಮೇಲೆ ನೀಟ್ ಇರ್ತಾರೆ. ಅವರು ನೀಟ್ನೆಸ್ ಬಹಳ ಅವ್ರಿಗೆ. ಆಮೇಲೆ ವಿಪರೀತ ಸಿಟ್ಟು ಅವ್ರಿಗೆ, ಹೈ ಲೆವೆಲ್ ಸಿಟ್ಟು ಅವ್ರಿಗೆ, ಬೇಗ ಸಿಟ್ಟು ಬರುತ್ತೆ. ಅವ್ರು ಕಂಟ್ರೋಲ್ ಮಾಡೋದು ಕಷ್ಟ, ಸಿಟ್ಟು ಬಂದರೆ. ಅದು ಅಲ್ಲದೇನೆ ಇನ್ನೊಂದು ವಿಚಾರ ಕ್ಲಿಯರ್ ಮಾಡ್ತೀನಿ ನಾನು ಇಲ್ಲಿ. ಏನು ಅಂದರೆ, ರುಚಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ಅವ್ರ ಬಾಡಿ ಸ್ಟ್ರೆಂತ್ ಏನಿರುತ್ತಲ್ಲ ಸಿಕ್ಕಾಪಟ್ಟೆ ಇರುತ್ತೆ, ಉಳಿದವ್ರಿಗಿಂತ ಹೆಚ್ಚಿಗೆ ಇರುತ್ತೆ. ಫಿಸಿಕಲಿ ನೋಡೋಕೆ ಭಾಳ ಅಟ್ರಾಕ್ಟಿವ್ ಇರ್ತಾರೆ. ಹೇರ್ಸ್ ಗುಡ್ ಲುಕಿಂಗ್ ಇರ್ತದೆ, ಗುಡ್ ಲುಕಿಂಗ್ ಅವರು, ಹ್ಯಾಂಡ್ಸಮ್, ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ, ವ್ಯಾಪಾರಿ ಬುದ್ಧಿ ಭಾಳ ಚೆನ್ನಾಗಿರುತ್ತೆ ಅವ್ರಿಗೆ. ರುಚಕ ಮಹಾಪುರುಷ ರಾಜಯೋಗ ವ್ಯಾಪಾರಿ ಬುದ್ಧಿ ಭಾಳ ಚೆನ್ನಾಗಿರುತ್ತೆ. ಯಾರು ವೆಲ್ ಟು ಡು ವ್ಯಾಪಾರಸ್ಥರು. ಹೆಚ್ಚಾಗಿ ರುಚಕ ಮಹಾಪುರುಷ ರಾಜಯೋಗದವರು ನಿಮ್ಗೆ ಸಿಗೋದು ಪೊಲೀಸ್ ಡಿಪಾರ್ಟ್ಮೆಂಟ್, BSF, ಫೈರ್ ಡಿಪಾರ್ಟ್ಮೆಂಟ್, ನೇವಿ, ಆರ್ಮಿ ಪ್ಲಸ್ ಏರ್ಫೋರ್ಸ್. ಇಂಥದ್ರಲ್ಲಿ ಇವ್ರು ಹೆಚ್ಚಾಗಿ ಭಾಳ ಇದರಲ್ಲಿ ಇಂಟ್ರೆಸ್ಟ್ ಭಾಳ ಇರುತ್ತೆ, ಇದರಲ್ಲೇ ಹೆಚ್ಚಾಗಿ ಕೆಲಸ ಮಾಡೋದು. ಇಲ್ಲ ಅಂದರೆ ಒಳ್ಳೆ ವ್ಯಾಪಾರಸ್ಥರಾಗಿರ್ತಾರೆ. ಏನು? ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಆಮೇಲೆ ಕಬ್ಬಿಣದ ಬಿಸ್ನೆಸ್ಸು, ಒಟ್ಟು ಇದು ಏನು ಸ್ಟೀಲ್, ಲೈಕ್ ಕಬ್ಬಿಣ, ಹಿಂಗೆ ಬಂಗಾರ, ಈ ರೀತಿ ಇಂಥ ಬಿಸ್ನೆಸ್ಸಲ್ಲಿ ಅವ್ರಿಗೆ ಒಳ್ಳೆ ಫಲ ಸಿಗುತ್ತೆ. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಹೌದು, ರುಚಕ ಮಹಾಪುರುಷ ರಾಜಯೋಗದವರು ಹೆಚ್ಚಾಗಿ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ, ಒಳಗೊಂದು ಹೊರಗೊಂದು ಇರೋದಿಲ್ಲ. ನೋಡಿ, ಇಲ್ಲೇ 1ನೇ ಭಾವದ ಫಲ ಸಂಪೂರ್ಣವಾಗಿ ಅನುಭವಿಸ್ತೀರಿ ನೀವು. ಹೌದು, ಏನು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಹೌದು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆಯ ವಿಚಾರಗಳು ಇರ್ತವೆ, ಜವಾಬ್ದಾರಿತ ವ್ಯಕ್ತಿ ನೀವು. ಬೇಜವಾಬ್ದಾರಿತನ ಮಾಡಲ್ಲ ನೀವು ಯಾರಿಗೂ, ಬಹಳ ಜವಾಬ್ದಾರಿ ಇರುತ್ತೆ. ಅದು ಅಲ್ಲದೆ ನಿಮ್ಮ ವಿಚಾರಗಳು ಒಳ್ಳೆ ಕೆಲಸಕ್ಕೆ ಒಳ್ಳೆಯ ವಿಚಾರಗಳನ್ನು ಮಾಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಇಂಟ್ರೆಸ್ಟನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ. ಆಸೆಗಳು ಆಕಾಂಕ್ಷೆಗಳನ್ನು ಈಸಿಯಾಗಿ ನೀವು ಫುಲ್ಫಿಲ್ ಮಾಡ್ಕೋತೀರಿ. ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ಳೋದಲ್ದೇ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಅಲ್ಲದೆ ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ. ಇದು 1ನೇ ಭಾವದ ಫಲ, ಕುಜ ಕೊಡುವಂಥದ್ದು. ಇಲ್ಲಿ ಮಾಂಗಲ್ಯ ದೋಷ ಆಗುವುದಿಲ್ಲ, ಯಾಕಂದರೆ ವೃಶ್ಚಿಕ ಲಗ್ನದ ಸ್ವಾಮಿಯೇ ಕುಜ. ನಾನು ಹೇಳೋದು ಅರ್ಥ ಆಯಿತು ಅಂದ್ಕೊಂಡೆ ನನಗೆ. ವೃಶ್ಚಿಕ ರಾಶಿಯ ಸ್ವಾಮಿಯೇ ಕುಜ, ಹಾಗಾಗಿ ಮಾಂಗಲ್ಯ ದೋಷ ಇದರಲ್ಲಿ ಬರೋದಿಲ್ಲ. ರುಚಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ,
ವೃಶ್ಚಿಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಫಲಗಳು ಸಿಗ್ತಾವೆ ಅವ್ರಿಗೆ. ಒಳ್ಳೆ ನೋಡಿ, ಒಳ್ಳೆ ಸಂಪತ್ತನ್ನು ಗಳಿಸ್ತಾರೆ, ಒಳ್ಳೆ ಐಶ್ವರ್ಯವನ್ನು ಗಳಿಸ್ತಾರೆ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾರೆ. ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲವೂ ಇರುವುದಲ್ಲದೆ ಜೊತೆಗೆ ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳೆ ಇವ್ರಿಗೆ. ಯಾರ ಜಾತಕದಲ್ಲಿ ವೃಶ್ಚಿಕ ಮಹಾಪುರುಷ ರಾಜಯೋಗ ಗೊತ್ತಾಗುತ್ತೋ ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ ಸಿಗುವುದರಲ್ಲಿ ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೇನೆ ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ, ಆರೋಗ್ಯ ಎಲ್ಲ ಆಸೆಗಳು ಈಡೇರಿಸುವಂಥ ಶಕ್ತಿ ಹಾಗೂ ಒಳ್ಳೆಯ ಆಯುಷ್ಯನ್ನು ಪಡ್ಕೊಂಡಿರ್ತಾರೆ. ದಿಸ್ ಇಸ್ ಬ್ಯೂಟಿಫುಲ್ ಯೋಗ ರೀ. ಎಲ್ಲರಿಗೂ ಬರುವುದಿಲ್ಲ ಪಂಚಮಹಾಪುರುಷ ರಾಜಯೋಗ. ಬನ್ನಿ ನೋಡೋಣ. ಎರಡನೇ ಭಾವ ಬಹಳ ಕೆಟ್ಟಿದೆ ನಿಮ್ದು. ನೀವು ಸ್ವಲ್ಪ ಲಾಸ್ ಗೀಸಿ ಏನಾರ ಆಗಿದ್ರೆ ಅದಕ್ಕೆ ಕಾರಣ ಇವರೇ ನೋಡಿ. 3 ಜನ ಯಾರು? ವಿರೋಧಿ ಬುಧ ಅಸ್ತಂಗತ ಆಗಿದ್ದಾನೆ, ಬಿಟ್ಟಾಕಿ ಅವನನ್ನ. ಹೌದಾ? ಇವನು ಶುಕ್ರ, ಇವನು ರಾಹು, ನೀಚ ರಾಹು. ಹಾಗೆ ಗುರು ಅಸ್ತಂಗತ ಆಗಿಬಿಟ್ಟಿದ್ದಾನೆ ನಿಮಗೆ. ನೋಡಿ, ಇಲ್ಲೇ ಏನು ಮಾಡಬೇಕು ಅಂದರೆ ನೀವು ಶುಕ್ರ ಮತ್ತು ರಾಹುವಿನ ಶಾಂತಿ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಲಂಪಟ ದೋಷ ಆಗೋ ಚಾನ್ಸ್ ಮಾಡಿದೆ. ಮೊದಲ ದೋಷದ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಹೌದಾ? ಇಲ್ಲ ರಾಹು ಶಾಂತಿ ನೀವು ಮಾಡ್ಕೊಳ್ಳೇಬೇಕು. ಯಾಕಂದರೆ ನೀಚ ರಾಹು ಅವನು. ಧನು ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ರಾಹು ನೀಚನಾಗ್ತಾನೆ, ಬಹಳ ಕೆಟ್ಟ ಫಲವನ್ನು ಕೊಡ್ತಾನೆ. ಎರಡನೇ ಭಾವದಲ್ಲಿ 100% ಹೇಳ್ತೀನಿ, ಮಾಡ್ಕೊಳ್ಳೇಬೇಕು ನೀವು ಶುಕ್ರ ಮತ್ತು ರಾಹು. ಬುಧ ಇಲ್ಲೇ ಇಲ್ಲ, ಅಸ್ತಂಗತ ಆಗಿದ್ದಾನೆ, 8ನೇ ಮನೆ ಸ್ವಾಮಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಸೂರ್ಯನೂ ಅಷ್ಟೇ, ನೋಡಿ ಸೂರ್ಯನೂ ಅಷ್ಟೇ. ನೋಡಿ, ಗ್ರಹಣ ದೋಷ ಜನರೇಟ್ ಆಗುತ್ತೆ. ನೋಡಿ, ಗ್ರಹಣ ದೋಷ ಹಾಗೂ ಲಂಪಟ ದೋಷ ಜನರೇಟ್ ಆಗಿದೆ. ಎರಡನೇ ಭಾವದಲ್ಲಿ ಆಗಬಾರದು. ಗ್ರಹಣ ದೋಷ ಆದರೆ ಲಾಸ್ ಆಗ್ತೀರಿ. ಯಾರಾದರೂ ನಿಮ್ಮ ದುಡ್ಡು ಅಥವಾ ವಸ್ತುಗಳನ್ನು ತಗೊಂಡು ಕಣ್ಣಿಗೆ ಕಾಣದಂಗೆ ಹೋಗಿಬಿಡ್ತಾರೆ. ಮಾತಿನಲ್ಲಿ ರಫ್ನೆಸ್ ಬರುತ್ತೆ, ಭಾಳ ರಫಾಗಿ ಮಾತಾಡ್ತೀರಿ, ಭಾಳ ಇನ್ನೊಬ್ಬರಿಗೆ ಹಿಂಸೆ ಆಗೋಗಿ ಮಾತಾಡ್ತೀರಿ. ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ. ಕುತ್ತಿಗೆಯಿಂದ ಮೇಲ್ಗಡೆ ಭಾಗ, ಕಣ್ಣಾಗಿರ್ಬೋದು, ಹಲ್ಲಾಗಿರ್ಬೋದು, ತುಟಿ ಆಗಿರ್ಬೋದು, ಕಿವಿ ಆಗಿರ್ಬೋದು, ಯಾವುದಾದ್ರೂ ಒಂದು ತೊಂದರೆಗೀಡಾಗ್ತೀರಿ. ಆಲ್ಮೋಸ್ಟ್ ಆಲ್ ವ್ಯವಹಾರಗಳು ಕೆಡ್ತವೆ. ಬೇಗ ಬರೋ ದುಡ್ಡು ಬರೋದಿಲ್ಲ, ಕೊಡೋ ದುಡ್ಡು ಕೊಡೋದಿಲ್ಲ. ನೋಡಿ, ಲಂಪಟ ದೋಷದಲ್ಲಿ ನಾನು ಓಪನ್ ಹೇಳ್ತೀನಿ, ಒಂದು ಹೆಣ್ಣಿಗೆ ಮೋಸ ನೀವು ಮಾಡ್ಬೋದು, ಹೆಣ್ಣು ನಿಮಗೂ ಮೋಸ ಮಾಡ್ಬೋದು. ಇದು ಕಟ್ಟಿಟ್ಟ ಬುದ್ಧಿ. ಇಲ್ಲ ಹೊನ್ನನ್ನು ಕಳ್ಕೋಬೋದು, ಇಲ್ಲ ಮಣ್ಣನ್ನು ಕಳ್ಕೋಬಹುದು, ಅಂದರೆ ಆಸ್ತಿನ. ಇಲ್ಲ ಕೆಟ್ಟ ಚಟಗಳನ್ನು ಕಲಿಯಬಹುದು, ಇಲ್ಲ ಜೂಜಿಗೆ ನೀವು ಬಲಿಯಾಗ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ 100% ಆಗುತ್ತೆ. ಹಾಗಾಗಿ ಇಲ್ಲೇ ಶುಕ್ರ ರಾಹು ಶಾಂತಿ ಮಾಡಿಕೊಂಡು ಗ್ರಹಣ ದೋಷ ಹಾಗೂ ಲಂಪಟ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ, 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ, 7 ಕ್ಯಾರೆಟ್ ಮಾಣಿಕ್ಯ ಹಾಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ರಾಹು ಕೇತು ಶಾಂತಿ ಆಗ್ಬೇಕಾ? ನಾನು ರಾಹು ಮತ್ತು ಕೇತುನೂ ಆಗ್ಬೇಕು, ಶುಕ್ರನೂ ಆಗ್ಬೇಕು. ಇದು ಆಗ್ಲೇಬೇಕು, ಇಲ್ಲಾಂದ್ರೆ ನಡೆಯೋದಿಲ್ಲ. ಹೌದು, ರಾಹು ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ಇಂಪಾಸಿಬಲ್. ಶುಕ್ರ ಮಾತ್ರ ಶಾಂತಿ ಆಗಲೇಬೇಕು. ಲಂಪಟ ದೋಷ ಒಳ್ಳೆ ದೋಷ ಅಲ್ಲ, ಅದು ವೆರಿ ಬ್ಯಾಡ್ ದೋಷ, ಕೆಟ್ಟ ದೋಷ ಅಂತ ಹೇಳ್ತೀನಿ ನಾನು. ಹೌದು, ಜೀವನದಲ್ಲಿ ಒಂದ್ಸಲ ಹೊಡ್ತಾ ಕೊಟ್ರೆ ಮುಗಿತದೆ. ನಾವು ಕೊನೆಯವರೆಗೂ ಹೇಳೋಲ್ಲ ಲಂಪಟ ದೋಷ ಹೊಡ್ತಾ ಕೊಟ್ರೆ. ನಾನು ಭಾಳ ಜನ ನೋಡಿದ್ದೀನಿ. ಶ್ರೀಧರಾಚಾರ್ಯ ಸಿಟ್ಟಾಗಿರ್ಬೋದು ನನ್ನ ಮೇಲೆ ನೀವು, ಯಾಕಂದರೆ ನಾನು ಊರಲ್ಲಿ ಇರಲಿಲ್ಲ. ಏನು ಮಾಡಲಿ, ಊರಲ್ಲಿ ಇಲ್ಲ ಅಂದರೆ ಕಂಪ್ಯೂಟರ್ ಇರಲ್ಲ. ನೋಡಿ, ಇಲ್ಲೇ ಲಂಪಟ ದೋಷ ಮತ್ತು ಗ್ರಹಣ ದೋಷ ಅಂದರೆ ರಾಹು ಶುಕ್ರನ ಶಾಂತಿ ಮಾಡಿಕೊಂಡ್ರೆ ಇಲ್ಲಿ ಒಂದು ಯೋಗ ಆಗುತ್ತೆ, ವಿಕ್ರಮಾದಿತ್ಯ ರಾಜಯೋಗ.
ದೊಡ್ಡ ಯೋಗ ಇದು, ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೆ. ಅದು ಅಲ್ಲದೇನೆ ಇವನು 2ನೇ ಭಾವದ ಸ್ವಾಮಿ, ಪ್ಲಸ್ 5ನೇ ಭಾವದ ಸ್ವಾಮಿ, ಪ್ಲಸ್ 10ನೇ ಭಾವದ ಸ್ವಾಮಿ. ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ, ಸರಳವಾಗಿ ನಡೀತಾ ಇಲ್ಲ, ಅದಕ್ಕೆಲ್ಲ ಕಾರಣ ನೀಚ ರಾಹು ಮತ್ತು ಶುಕ್ರ. ಬುಧ ಅಸ್ತಂಗತ ಆಗಿದ್ದಾನೆ, ಅವನು ಏನು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ. ಬಟ್ ಇಲ್ಲಿ ಬುಧ ಏನದಲ್ಲ, ಶುಕ್ರ ಏನದಲ್ಲ, ದೇ ವಿಲ್ ಮೇಕ್ ಎ ಲಾಟ್ ಆಫ್ ಡ್ಯಾಮೇಜಸ್. ನೋಡಿ, 2ನೇದು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾವೆ. ನಿಮ್ದು ನಿಮ್ಮ ಬಿಹೇವಿಯರ್ 4 ಜನಕ್ಕೆ ಇಷ್ಟ ಆಗುತ್ತೆ, ನಿಮ್ಮ ಹ್ಯಾಬಿಟ್ಸ್ ಬಹಳ ಚೆನ್ನಾಗಿರ್ತಾವು, ನಡವಳಿಕೆ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುವುದಲ್ಲದೆ ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದವನ್ನು ನೀವು ಮೆರಿತೀರಿ, ಹೊಂದಾಣಿಕೆ ಬದುಕಲ್ದೇನೆ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಿ. ಅದು ಅಲ್ಲದೆ ನೀವು ಇನಿಷಿಯಲಿ ಮಾಡುವಂಥ ಸ್ಟಡಿ ಏನಿದೆಯಲ್ಲ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ, ಮಾತಿನಲ್ಲಿ ಕಂಟ್ರೋಲ್ ಇರುತ್ತೆ, ಮಾತಿನ ಧಾಟಿ ಬಹಳ ಚೆನ್ನಾಗಿರುತ್ತೆ, ಬಹಳ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವ. ಈ 5ನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಹೌದು, ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ, ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡಿರ್ತೀರಿ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳಿಂದ ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬಂದಿರುತ್ತೆ, ಎಲ್ಲ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರ ಪ್ರೀತಿ ಪ್ರೇಮವನ್ನು ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಂಡಿರ್ತೀರಿ. ಏನೇ ಕಷ್ಟ ಬಂದರೂ ಹೆದರದೆ ಮುನ್ನುಗ್ತೀರಿ, ಸುಖ ಶಾಂತಿಯೊಂದಿಗೆ ಜೀವನ ಮಾಡ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಬಂದಿರುತ್ತೆ ನಿಮಗೆ. ಇದು 5ನೇ ಭಾವದ ಫಲ. ನೋಡಿ, ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ನಿಮಗೆ ಕೆಲಸದ ವಿಧಾನ ಬಹಳ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆಯನ್ನು ಮಾಡ್ಕೋತೀರಿ, ತಂದೆಯೊಡನೆ ಒಳ್ಳೆಯ ಸಂಬಂಧ ಇರುತ್ತೆ. ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಕೆಲಸದಲ್ಲಿ ಎಲ್ಲ ಸಕ್ಸಸ್ಸು ನಿಮಗೆ ಸಿಗುತ್ತೆ. ಇದು 10ನೇ ಭಾವದ್ದು. ಆದರೆ ನಂದು ಒಂದೇ ಒಂದು ಕಂಡೀಷನ್, ಇಲ್ಲೇ ಶುಕ್ರ ಮತ್ತು ರಾಹು ಶಾಂತಿ ಆಗಬೇಕು, ಪ್ಲಸ್ 7 ಕ್ಯಾರೆಟ್ ಮಾಣಿಕ್ಯ ಹಾಗೂ ಪುಷ್ಯರಾಗವನ್ನು ನೀವು ಧರಿಸ್ಕೋಬೇಕು. ಇಲ್ಲ ಅಂದರೆ ಇಟ್ಸ್ ಫಾಲ್ಸ್. ಆಗೋದಿಲ್ಲ. ಬಟ್ ವಿಕ್ರಮಾದಿತ್ಯ ರಾಜಯೋಗ ಒಂದು ದೊಡ್ಡ ರಾಜಯೋಗ. ಅದ್ರ ಸ್ಪೆಷಾಲಿಟಿ ಏನಂದರೆ, ನೀವು ಒಂದು ಸಂಸ್ಥೆಯ ಮಾಲಕರಾಗಿರ್ತೀರಿ, ಇಲ್ಲ ಒಂದು ಶಾಪಿನ ಓನರ್ ಆಗಿರ್ತೀರಿ, ಇಲ್ಲ ಒಂದು ಫ್ಯಾಕ್ಟ್ರಿ ಓನರ್ ಆಗಿರ್ತೀರಿ, ಇಲ್ಲ ಒಂದು ಶಿಕ್ಷಣ ಸಂಸ್ಥೆ ಮಾಡಿರ್ತೀರಿ. ಏನೋ 10ರಿಂದ 15ರಿಂದ 20 ಜನ ನಿಮ್ಮ ಕೈಗೆ ಕೆಲಸ ಮಾಡಿ ನಿಮ್ಮಿಂದ ದುಡ್ಡು ತಗೊಂಡು ಅವರ ಜೀವನವನ್ನು ನಡೆಸ್ತಿರ್ತಾರೆ. ಅದು ವಿಕ್ರಮಾದಿತ್ಯ ರಾಜಯೋಗ ಅಂದರೆ ಒಬ್ಬ ಲೀಡರ್ ಇದ್ದಂಗೆ, ಒಬ್ಬ ಟೀಮ್ ಲೀಡರ್ ಇದ್ದಂಗೆ, ಒಬ್ಬ ಫ್ಯಾಕ್ಟ್ರಿ ಓನರ್ ಇದ್ದಂಗೆ, ಒಬ್ಬ ರಾಜ ಇದ್ದಂಗೆ. ಮತ್ತೊಬ್ಬರಿಗೆ ಸಹಾಯ ಮಾಡ್ತಾನೆ, ಮತ್ತೊಬ್ಬರಿಗೆ ದಾನ ಧರ್ಮವನ್ನು ಮಾಡುವಂಥ ವ್ಯಕ್ತಿಯೇ ವಿಕ್ರಮಾದಿತ್ಯ ರಾಜಯೋಗ ಬರುತ್ತೆ. ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಬರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಥ ಎಲ್ಲ ಪಡ್ಕೊಳ್ಳೋದಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸುವುದಲ್ಲದೆ ಮಾನ ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ಆರೋಗ್ಯ ಎಲ್ಲ ಶಕ್ತಿ ಹಾಗೂ ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಕಾಪಾಡ್ತಾನೆ. ಇದು ವಿಕ್ರಮಾದಿತ್ಯ ರಾಜಯೋಗದ ಫಲ. ಒಂದು ಹೇಳ್ತೀನಿ ನೋಡಿ, ನೀವು ಇವರಿಬ್ಬರು ಶಾಂತ ಆಗಲಿಲ್ಲ, ಸಾಧ್ಯನೇ ಇಲ್ಲ ರೀ, ಏಳಿಗೆ ಆಗುತ್ತೆ. ಬೇಕಾದ್ರೆ ಎಲ್ಲಿ ಅಂತ ಹೇಳಿದ್ರು ಹೇಳ್ತೀನಿ ನಾನು, ದೇ ಆರ್ ಮೋಸ್ಟ್ ಡೇಂಜರಸ್. ಇವನ್ ಬಿಡಿ, ಅವ ಅಸ್ತಂಗತ ಆಗಿದ್ದಾನೆ. ಇವರಿಬ್ಬರು ಶಕ್ತಿ ಮೆಚ್ಚುಗೆ ಮಾಡ್ಕೊಳ್ಳಿ, ಮಾಣಿಕ್ಯ ಹಾಗೂ ಪುಷ್ಯರಾಗಿ ಹಾಕೊಳ್ಳಿ. ಚೆನ್ನಾಗಿದೆ ಜಾತಕ, ಸುಮ್ಮನೆ ಇಲ್ಲ. ನೋಡಿ, ಒಂದು ಪಂಚಮಹಾಪುರುಷ ರಾಜಯೋಗ ಬಂದಿದೆ, ಇನ್ನೊಂದು ಬಂದ್ಬಿಟ್ಟು ನೋಡಿ ಚಂದ್ರ ಹಾಗೂ ಶನಿ. ಐದನೇ ಮನೆಯಲ್ಲಿ ಚಂದ್ರ ಬಂದಿದ್ದಾನೆ, 9ನೇ ಭಾವದ ಸ್ವಾಮಿ.
ಬಟ್ ದೃಷ್ಟಿ ಏನಿಲ್ಲ, ಕೇಮದ್ರಮ ದೋಷ ಏನಾದರೂ ಇದ್ರೆ ಮಾತಾಡಿ ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕೊಂದು ಶಾಂತಿ ಹೇಳ್ತೀನಿ, ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಚಂದ್ರ 5ನೇ ಮನೆಯಲ್ಲಿದ್ದಾನೆ. ಯಾರು? 9ನೇ ಭಾವದ ಸ್ವಾಮಿ. ಇವನು ಯಾರು? 4ನೇ ಭಾವದ ಸ್ವಾಮಿ. 7ನೇ ಮನೆಯಲ್ಲಿ ಬಂದಿದ್ದಾನೆ. ಇಲ್ಲಿ ನಿಮಗೆ ಫಲಗಳು ಎಷ್ಟು ಬರ್ತಾವ ಅಂದ್ರೆ ನೋಡಿ, ಇಬ್ಬರದು ಸೇರಿ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ಫಲಗಳು ಏನಂದ್ರೆ, ಇವನು 9ನೇ ಭಾವದ ಸ್ವಾಮಿ 5ನೇ ಭಾವದ ಫಲವನ್ನು ಕೊಡ್ತಾನೆ, ಪ್ಲಸ್ ಇವನು 3ನೇ ಭಾವದ ಸ್ವಾಮಿ, ಪ್ಲಸ್ 4ನೇ ಭಾವದ ಸ್ವಾಮಿ, ಪ್ಲಸ್ 7ನೇ ಮನೆಗೆ ಬಂದಿದ್ದಾನೆ. ಸೊ ಹಾಗಾಗಿ ಬಹಳ ಒಳ್ಳೆ ಜಾತಕ ರೀ ನಿಮ್ದು ನಿಜವಾಗ್ಲು. ಪ್ಲಸ್ ಅದು ಅಲ್ಲದೇನೆ ನೋಡಿ, ಇವನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಮಾಡಿದ. ಯಾರು? ಗುರು ಚಂದ್ರ. ಇವನು ಕುಬೇರ ಯೋಗವನ್ನು ಜನರೇಟ್ ಮಾಡ್ತಾನೆ. ಯಾಕಂದ್ರೆ 4ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬಂದ್ರೆ ನೋಡಿ. ಈಗ ಆಲ್ರೆಡಿ ನಾನು ನಿಮಗೆ 5ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ, ಕರೆಕ್ಟಾ? ಈಗ 3ನೇ ಭಾವದ್ದು ನಾ ಹೇಳ್ತೇನೆ ನಿಮಗೆ. ಹೌದಾ? 3ನೇ ಭಾವದ ಫಲ ಏನು? ತಿರುಗಾಟದಿಂದ ನಿಮಗೆ ಲಾಭ ಸಿಗುತ್ತೆ. ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಯಾವುದೇ ವಿಷಯಕ್ಕೆ ನೀವು ಅಥವಾ ಕೆಲಸಕ್ಕೆ ಹೋದರೆ ಪ್ರಯತ್ನಶಾಲಿಗಳು. ಅದು ಮುಗಿಯುವವರೆಗೂ ನೀವು ಬೆನ್ನತ್ತೀರಿ, ಬಿಡೋದಿಲ್ಲ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಅದನ್ನು ಯಾವಾಗ ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಬುದ್ಧಿವಂತಿಕೆ ಇರುತ್ತೆ. ಒಳ್ಳೆಯ ಮಾತುಗಾರರು ನೀವು. ಆಮೇಲೆ ಕಲೆಯನ್ನು ಪ್ರೀತಿಸೋರು. ಬರವಣಿಗೆ ಹಾಗೂ ಸಾಹಿತ್ಯ ಇಂಥದ್ರಲ್ಲಿ ಎಲ್ಲರಿಗೂ ಇಷ್ಟ ಇರುತ್ತೆ ನಿಮಗೆ. ಏನೇ ಬರಲಿ ಕಾಂಪಿಟೇಷನ್ ಅಂತ ಗೆಲುವು ನಿಮ್ಮದೇ ಆಗಿರುತ್ತೆ. ಹಾರ್ಡ್ ವರ್ಕರ್ ನೀವು. ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ. ಪರಾಕ್ರಮಿ, ಧೈರ್ಯಶಾಲಿ, ಡೇರಿಂಗ್ ಉಳ್ಳವರು. ಅದು ಅಲ್ಲದೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀರಿ. ಇದು 3ನೇ ಭಾವದ ಫಲ. ಅದೇ ರೀತಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ. ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗ್ತೀರಿ. ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹಾಕೊಳ್ಳೋದಲ್ದೇ ಒಳ್ಳೆ ವ್ಯವಹಾರಸ್ಥರು ಮತ್ತು ಒಳ್ಳೆ ಬಿಸ್ನೆಸ್ಗಾರರಾಗಿರ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆಯ ಪ್ರಾಪರ್ಟಿ ಮಾಡ್ತೀರಿ. ಹೈಯರ್ ಎಜುಕೇಷನ್ ಇರುತ್ತೆ. ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮ್ಮೂ ನಿಮಗೆ ಬರೋದಿಲ್ಲ. ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕೋದಲ್ದೇ ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ನಿಮಗೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಕಾರು, ವೆಹಿಕಲ್ಲು, ಆಭರಣ, ವಜ್ರ, ವೈಡೂರ್ಯ ಇವುಗಳಲ್ಲದೇ ಮನೆ, ಫಾರ್ಮ್ ಹೌಸು, ಹೊಲ ಇಂಥವನ್ನು ಖರೀದಿನೂ ಮಾಡ್ಕೋತೀರಿ. ಆದರೆ ನಾನು ಹೇಳುವ ಗ್ರಹಗಳ ಶಾಂತಿ ಆಗ್ಬೇಕು ನೋಡಿ. ನೋಡಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸಿರ್ತೀರಿ ನೀವು. ಹೌದು, ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳೆ. ಒಳ್ಳೆ ಹೆಂಡತಿಯ ಗುಣಗಳು ಬಹಳ ಚೆನ್ನಾಗಿರ್ತವೆ. ದಾಂಪತ್ಯದ ಆಯುಷ್ಯ ನಿಮಗೆ ದೊಡ್ಡದಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನೂ ಕಡಿಮೆ ಇಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಕಾಣ್ತೀರಿ. ಅದು ಅಲ್ಲದೆ ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ, ಒಂದೇ ಲೆವೆಲಲ್ಲಿ ಮನೆಯನ್ನು ತೊಗೊಂಡು ಹೋಗ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ ಒಳ್ಳೆ ಹೆಸರು ಮಾಡ್ತೀರಿ. ಒಬ್ಬ ಪ್ರೊಫೆಷನಲಿಸ್ಟ್ ಆಗಿದ್ದರೆ ಒಳ್ಳೆ ಕೀರ್ತಿಯನ್ನು ತರ್ತೀರಿ. ಇದು 7ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ. ಭಾಗ್ಯವಂತರಾಗಿರ್ತೀರಿ. ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೊಂಡಿರ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಎಲ್ಲ ಹಂತದಲ್ಲೂ ಗೆಲುವನ್ನು ಗೆಲ್ತೀರಿ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯೆಸ್ಟ್ ಹ್ಯೂಮನ್ ಬೀಯಿಂಗ್ ನೀವು. ಪುಣ್ಯದ ಕೆಲಸ ಮಾಡ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಎತ್ತರಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಜಾತಕ. ಇದು 9ನೇ ಭಾವದ ಫಲ. ಜಾತಕ ಚೆನ್ನಾಗಿದ್ದಾರೆ 100%. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ದಾಂಪತ್ಯ ಮತ್ತು ಸಂಪತ್ತು, ವಿದ್ಯೆ ಮತ್ತು ಬುದ್ಧಿ. ನೋಡಿ, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ ಎಲ್ಲೇ ಶ್ರೇಷ್ಠ ಮಹಾಲಕ್ಷ್ಮಿ ಒಳಗೆ. ಕುಬೇರ ಯೋಗದಲ್ಲಿ ತಂದೆಯಿಂದ ಆಸ್ತಿ ಬಂದಿರ್ತೈತಿ, ಇಲ್ಲ ಹೆಂಡತಿಯಿಂದ ಬಂದಿರ್ತೈತಿ, ಇಲ್ಲ ಮಕ್ಕಳಿಂದ ಬಂದಿರ್ತೈತಿ, ಇಲ್ಲ ನಿಮ್ಮಿಂದ ಗಳಿಸಿರ್ತೀರಿ. ಒಟ್ಟು ಸಂಪತ್ತು, ಐಶ್ವರ್ಯವನ್ನು ನೀವು ಆಳ್ತೀರಿ ಅಂತ ಹೇಳುತ್ತೆ ಜಾತಕ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಕುಬೇರ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಸ್ಥಾನ, ಮಾನ, ಅಂತಸ್ತು
ಎಲ್ಲ ಆಸೆಗಳಿರಿಸು ಶಕ್ತಿ, ಆರೋಗ್ಯ, ಆಯುಷ್ಯನ ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ. ಚಂದ್ರನಿಂದ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಶನಿಯಿಂದ ಕುಬೇರ ಯೋಗ. ಕೇಮದ್ರುಮಾವಿ ದೋಷ ಜನರೇಟ್ ಅಂದರೆ ಅದಕ್ಕೊಂದು ನಾನು ಪೂಜೆ ಹೇಳ್ತೇನೆ, ಅದನ್ನು ಮಾಡ್ಕೊಂಬಿಡಿ ಸಾಕು, ಚಂದ್ರ ಬೇಗ ಇದು ಆಗ್ತಾನೆ. ಅಷ್ಟಮ ಕೇತು, ಕ್ಷಮಿಸ್ಬೇಕು, ಕೇತು ದಶೆಯಲ್ಲಿ ಬಹಳ ತೊಂದರೆಗೀಡಾಗ್ತೀರಿ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ, ಎಲ್ಲವೂ ಕೀಳುಗಳ ರೋಗಕ್ಕೆ ತುತ್ತಾಗ್ತೀರಿ, ತಂದೆಯವರ ವ್ಯವಹಾರ ಹಾಳಾಗುತ್ತೆ, ಕೆಟ್ಟ ಘಟನೆಗಳು ನಡೀತವೆ ನಿಮ್ಮ ಜೊತೆಗೆ, ಆಕ್ಸಿಡೆಂಟ್ಸ್ ಆಗ್ಬೋದು, ರೋಗಕ್ಕೆ ತುತ್ತಾಗ್ಬೋದು, ಜಗಳಾಟದಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು. ದಯವಿಟ್ಟು ಇಲ್ಲಿ ರಾಹು, ಕೇತು, ಶುಕ್ರ ಈ ಮೂರೇ ಗ್ರಹಗಳ ಶಾಂತಿ ಮಾಡಿಸ್ಕೋಬೇಕು, ನಾವು ಬೇರೆ ಯಾವುದೂ ಇಲ್ಲ. ಹೌದಾ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲಿ ರಾಹು ಕೇತು ಶಾಂತಿ ಆಯಿತು. ಶುಕ್ರ ಶಾಂತಿ ಮಾಡ್ಕೊಳ್ಳಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಅದು ಅಲ್ಲದೇನೆ 7 ಕ್ಯಾರೆಟ್ ಪುಷ್ಯರಾಗ, 7 ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸಲೇಬೇಕು. ಧರಿಸಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಜಾತಕ ಹೇಳುತ್ತೆ. ನೋಡಿ, ಕುಜ ಸೀದಾ ನಿಮ್ಮ 4ನೇ ಮನೆ ನೋಡ್ತಾನೆ, ಅದಾದ್ಮೇಲೆ 7ನೇ ಮನೆ ನೋಡ್ತಾನೆ, ಅದಾದ್ಮೇಲೆ 8ನೇ ಮನೆ ನೋಡ್ತಾನೆ. ಹಾಗಾಗಿ ಒಮ್ಮೆ ಮಾಡಿಸ್ಕೊಳ್ಳಿ ಸಾಕು. ಯಾಕಂದ್ರೆ ಕುಜನ ದೃಷ್ಟಿ ಅವನ ಮೇಲಿದೆ. 7ರಲ್ಲಿ ಒಳ್ಳೆ ದಾಂಪತ್ಯ, 4ರಲ್ಲಿ ಒಳ್ಳೆ ಜೀವನ, 1ರಲ್ಲಿ ವ್ಯಕ್ತಿತ್ವ ವಿಕಸನ. ಅದೇ ಗುರು ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಕಷ್ಟದಿಂದ ದೂರ ಮಾಡ್ತಾನೆ. ಸೀದಾ ನಿಮ್ಮ 8ನೇ ಭಾವ ನೋಡ್ತಾನೆ, ಕೇತುವಿಂದ ಪ್ರಾಬ್ಲಮ್ ಅನ್ನು ಇದು ಮಾಡ್ತಾನೆ. 10ನೇ ಮನೆ ನೋಡ್ತಾನೆ. ಹಾಗಾಗಿ ಹೇಳೋದು ನಾನು ಇಲ್ಲಿ ಮಾಣಿಕ್ಯ ಬಹಳ ಅವಶ್ಯಕತೆ. ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ, ಶುಕ್ರ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ದಯವಿಟ್ಟು ಮಾಡ್ಕೋಬೇಡಿ. ಹಂಗೆ ಇದೇ ಶನಿ ನೋಡಿ, ಇದೇ ಶನಿ ನೋಡಿ ಸೀದಾ ನಿಮ್ಮ 9ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ ಸೀದಾ 4ನೇ ಮನೆ ನೋಡ್ತಾನೆ. 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡೋವನೇ ಅವನು. ಸೊ ದಯವಿಟ್ಟು ನಾನು ಹೇಳೋದು ಬರೀ ನಾಗ ಪ್ರತಿಷ್ಠಾಪನೆ ಹಾಗೂ ಶುಕ್ರ ಶಾಂತಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಶಾಂತಿ ನೋಡಿ. ಮಾಲವ್ಯ ಮಹಾಪುರುಷ ರಾಜಯೋಗ ಇದೆ ನಿಮಗೆ, ಹೌದಾ? ಕುಜ ಸ್ವಂತ ಮನೆಯಲ್ಲಿ ರುಚಕ ಮಹಾಪುರುಷ ರಾಜ, ಒಳ್ಳೆ ದಾಂಪತ್ಯವನ್ನು ಅನುಭವಿಸಿರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾಳ ಒಳ್ಳೆ ಜೀವನ ನಡೆಸಿರಿ ನೀವು, ದಾಂಪತ್ಯದ ಜೀವನ ಭಾಳ ಚೆನ್ನಾಗಿ ನಡೆಸಿರಿ, ಈಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಹೌದು. ಕೆಲಸ, ಗುರು ಶನಿ 7ನೇ ಮನೆಯಲ್ಲಿ ಇದ್ದಾರೆ, 4ನೇ ಮನೆಯಲ್ಲಿ ಬುಧ ಇದ್ದಾನೆ, 10ನೇ ಮನೆಯಲ್ಲಿ ರುಚಕ ಮಹಾಪುರುಷ ರಾಜಯೋಗ ಆಗಿದೆ. ಇಲ್ಲ ಸರ್, ರಾಹು ಕೇತು ಶುಕ್ರ ಈ 3 ಗ್ರಹಗಳ ಶಾಂತಿ ಮಾಡ್ಕೊರಿ, ನೀವು ಬಹಳ ಎತ್ತರಕ್ಕೆ ಬೆಳಿತೀರಿ ಶ್ರೀಧರಾಚಾರ್ಯರವರೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಹೋಗ್ತಾ ಇದೆ. ಶುಕ್ರ ದಶೆಯಲ್ಲಿದೆ, ಸ್ವಲ್ಪ ಲಾಸ್ ಸರ್ 2005ರಿಂದ. ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಶುಕ್ರ ಹಾಗೂ ರಾಹು ಮತ್ತು ಕೇತು ಪ್ಲಸ್ ಪಚ್ಚೆ ಹಾಕಲೇಬೇಕು, ಮಾಣಿಕ್ಯನ ಹಾಕಬೇಕು, ಇದು ಸಾರಿ ಪುಷ್ಯರಾಗ ಹಾಕಲೇಬೇಕು ಮತ್ತು ಮಾಣಿಕ್ಯನ ಹಾಕಲೇಬೇಕು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.